ಸೊ ಇದು ಬಂದು 4.5 ಗ್ರಾಮ್ಸ್ ಇದೆ. ಚಿಕ್ಕ ಹುಡುಗಿ ತರ ಕಾಣಿಸ್ತಿದೆ ಇದ್ರಲ್ಲಿ. ಅಂಡ್ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ನ ತೋರಿಸಿ ಅಂತ ಕೂಡ ಕೇಳ್ತಾ ಇದ್ರಿ. ಬನ್ನಿ ಒಂದು ಚಿಕ್ಕ ಝಲಕ್ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ನಾವು ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ನ ಮಾಡೋಣ ಅಂತ. ಹಾಗೆ ತುಂಬಾ ಜನ ನನ್ನ ಒಂದು ಇಯರಿಂಗ್ ನ ಕೇಳ್ತಾ ಇದ್ರಿ, ಲೈಕ್ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ನಿಮ್ಮ ಲೈಕ್ ನಾನು ಯಾವತ್ತು ಹಾಕೊಂಡಿದ್ದೆ, ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಂಡಿದ್ದು ಚಿಕ್ಕದು ಚಾಂದವಾಲಿ. ಇನ್ಫ್ಯಾಕ್ಟ್ ಅದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಕೂಡ ನಾನು ಬ್ಲಾಗ್ ನ ಮಾಡಿದ್ದೆ, ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ಪ್ರಾಬ್ಲಿ ಅದನ್ನ ನೋಡಿಲ್ಲ ಅನ್ಕೊಂತೀನಿ. ಸೊ ಕೇಳ್ತಾ ಇದ್ರಿ ಆ ಒಂದು ಚಾಂದವಾಲಿ ಡಿಸೈನ್ ತೋರಿಸಿ ತುಂಬಾ ಚೆನ್ನಾಗಿದೆ ಅಂತಾರ. ಸೊ ಡೆಫಿನೆಟ್ಲಿ ಇವತ್ತು ಆ ಒಂದು ಡಿಸೈನ್ ನ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಟೈಮಿಂದ ನಾನು ಪ್ಲಾನ್ ಮಾಡ್ತಾ ಇದ್ದೆ ಆಯ್ತಾ ಈ ಡಿಶ್ ನ ಮಾಡೋದಕ್ಕೆ ಅಂತ. ಸೊ ಬೇಸಿಕಲಿ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಸ್ಪೆಷಲ್ ಡಿಶ್ ನ ಟ್ರೈ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನೇ ಕೂಡ ಫಸ್ಟ್ ಟೈಮ್ ಇದನ್ನ ಮಾಡ್ತಾ ಇರೋದು. ಲೈಕ್ 2 ಡಿಶ್, 1 ಡಿಶ್ ಆಲ್ರೆಡಿ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ, ಒಂದು ಬಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದೇನಪ್ಪ ಅಂದ್ರೆ ಬಿರಿಯಾನಿ. ಹೌದು, ಬಿರಿಯಾನಿನ ತುಂಬಾ ಸತಿ ನೋಡಿರ್ತೀರಾ ನನ್ನ ಚಾನಲ್ ಅಲ್ಲಿ. ಬಟ್ 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 ನನ್ನ ಚಾನಲ್ ಅಲ್ಲಿ ನಾನು ಯಾವತ್ತೂ ಫಿಶ್ ಬಿರಿಯಾನಿನ ಮಾಡಿಲ್ಲ. ಸೊ ಫಿಶ್ ಬಿರಿಯಾನಿನ ಇವತ್ತು ಟ್ರೈ ಮಾಡೋಣ ಅಂತ. ತುಂಬಾ ಚೆನ್ನಾಗಾಗುತ್ತೆ ಅಂತ ತುಂಬಾ ರಿವ್ಯೂಸ್ ಎಲ್ಲ ಕೇಳ್ಪಟ್ಟಿದೆ. ಸೊ ಅದಕ್ಕೆ ಫಿಶ್ ಬಿರಿಯಾನಿ ಮಾಡಿ ಇವತ್ತು ಲೈಕ್ ಅದನ್ನ ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಫಿಶ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಒಂದ್ಸತಿ ಒಂದು ಹೋಟೆಲ್ಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಫಿಶ್ ಬಿರಿಯಾನಿನ ತಿಂದಿದ್ದೆ. ಸೊ ನಂಗೆ ತುಂಬಾ ಜಾಸ್ತಿ ಇಷ್ಟ ಆಗಿತ್ತು. ಅದಕ್ಕೇನೆ ಇವತ್ತು ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀನಿ. ಸೊ ಅದ್ರ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವತ್ತಿನ ರೆಸಿಪಿನ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಅಂಡ್ ಹೇಗಾಯ್ತು ಅಂತಾನು ಕೂಡ ಕಾಮೆಂಟ್ ಮಾಡಿ, ಆಯ್ತಾ? ಓಕೆ, ಸೊ ಇವಾಗ ತಡ ಮಾಡದಂತೆ ಬನ್ನಿ ಹೋಗ್ಬಿಟ್ಟು ನಮ್ಮ ಫಿಶ್ ಬಿರಿಯಾನಿನ ಪ್ರಿಪೇರ್ ಮಾಡೋದಕ್ಕೆ ಪ್ರತಿಯೊಂದನ್ನು ರೆಡಿ ಮಾಡ್ಕೋಬೇಕು. ಸೊ ಎಲ್ಲ ರೆಡಿ ಮಾಡ್ಕೊಬಿಡೋಣ. ಓಕೆ ಫ್ರೆಂಡ್ಸ್, ಫಿಶ್ ಬಿರಿಯಾನಿ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಅಂಡ್ ಫಿಶ್ ಬಿರಿಯಾನಿಗೆ ಬಂದ್ಬಿಟ್ಟು ಇಲ್ಲಿ ಫಿಶ್ ರೆಡಿ ಆಗಿದೆ. ಸೊ ಇಲ್ಲಿ ಮೇನ್ ಏನ್ ಗೊತ್ತಾ, ಫಿಶ್ ನ ಬಂದ್ಬಿಟ್ಟು ಈ ರೀತಿಯಾಗಿ ಕ್ಯೂಬ್ ಆಗಿ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ, ಯಾಕಂದ್ರೆ ನಾವು ಮಟನ್ ಪೀಸಸ್ ಎಲ್ಲ ಕಟ್ ಮಾಡ್ಕೋತೀವಿ ನೋಡಿ, ಮಟನ್ ಮತ್ತೆ ಚಿಕನ್ ಪೀಸಸ್ ಈ ತರ ಕ್ಯೂಬ್ ಇದ್ರಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಲೇಯರ್ ಕಟ್ ಮಾಡ್ಕೊಂಡ್ರೆ ಅದು ತುಂಬಾ ಜಾಸ್ತಿ ಕಲ್ಸೋಗ್ಬಿಡುತ್ತೆ. ಬಟ್ ಈ ರೀತಿಯಾಗಿ ಮಾಡಿದ್ರೆ ಕಲ್ಸೋಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಈ ತರ ಕಟ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ನಾವು ಯೂಸ್ ಮಾಡ್ತಿರೋ ಫಿಶ್ ಬಂದ್ಬಿಟ್ಟು ಟೂನಾ ಫಿಶ್ ಅಂತ. ಸೊ ಟೂನಾ ಫಿಶ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದೆಲ್ಲ ಆಕ್ಚುಲಿ ನೀವು ಅಂಗಡಿಗೆ ಹೋಗ್ಬಿಟ್ಟು, ಅಂದ್ರೆ ಈ ತರ ಮೀನ್ ಮಾರೋ ಅಂಗಡಿಗೆ ಹೋಗ್ಬಿಟ್ಟು ಬಿರಿಯಾನಿಗೆ ಅಂತ ಫಿಶ್ ಕೇಳಿದ್ರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ. ವಂಜರಂ ಫಿಶ್ ಇಂದ ಕೂಡ ಮಾಡ್ತಾರೆ. ಬಟ್ ವಂಜರಂ ಫಿಶ್ ಬಂದ್ಬಿಟ್ಟು ಲೇಯರ್ ಆಗಿ ಬರುತ್ತೆ, ದೊಡ್ಡದಾಗಿದ್ರೆ ಈ ತರ ಪೀಸಸ್ ಅಲ್ಲಿ ಬರುತ್ತೆ. ಬಟ್ ನಾನು ಇವತ್ತು ಟೂನಾ ಫಿಶ್ ಇಂದ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ಇಷ್ಟು ಫುಲ್ಲು ಫಿಶ್ ಬಿರಿಯಾನಿನೇ ಮಾಡೋಣ ಅನ್ಕೊಂಡೆ, ಬಟ್ ಕ್ವಾಂಟಿಟಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಹಾಫ್ ಬಂದ್ಬಿಟ್ಟು ಫಿಶ್ ಬಿರಿಯಾನಿ ಮಾಡ್ತೀನಿ ಅಂಡ್ ಹಾಫ್ ಬಂದ್ಬಿಟ್ಟು ಕರಿ ತರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಾಂಬಾರಲ್ಲ, ಇವಾಗ ನಮ್ಮ ಕಡೆ ಸಾಂಬಾರ್ ಅಂದ್ರೆ ಒಂಥರ ಹುಳಿ ಹಿಂಡ್ಬಿಟ್ಟು ಚೆನ್ನಾಗಿ ಆ ತರ ಮಾಡ್ತಾರೆ. ಬಟ್ ಸಾಂಬಾರ್ ಮಾಡಲ್ಲ, ಒಂಥರ ಗ್ರೇವಿ ತರ ಆ ತರ ಮಾಡೋಣ ಅಂತ. ಸೊ ಬನ್ನಿ ಫಸ್ಟ್ ಫಿಶ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ದಪ್ಪ ಕ್ಯೂಬ್ಸ್ ಇರುವಂಥದ್ದನ್ನ ಬಿರಿಯಾನಿಗೆ ಹಾಕೋತೀನಿ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಗೊತ್ತಿಲ್ಲ ನನಗೂ ಟೇಸ್ಟ್ ಎಲ್ಲ ಹೇಗೆ ಬರುತ್ತೆ ಅಂತ. ಬಟ್ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ ನಾನು. ಆ್ಯಂಡ್ ನಾನು ಒಂದ್ಸತಿ ಟೇಸ್ಟ್ ಮಾಡಿದ್ದೆ ಹೊರಗಡೆ, ತುಂಬಾನೇ ಚೆನ್ನಾಗಿತ್ತು. ಸೊ ಒಂದಿಷ್ಟು ಬಂದ್ಬಿಟ್ಟು ಬಿರಿಯಾನಿ ಮಾಡೋಣ, ಒಂದಿಷ್ಟು ಬಂದ್ಬಿಟ್ಟು ಕರಿ ಮಾಡೋಣ ಅಲ್ವಾ. ಸೊ ಒಂದಿಷ್ಟು ಬೌಲಲ್ಲಿ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನ ಮ್ಯಾರಿನೇಟ್ ಮಾಡಿ ಇಡಬೇಕು. ಯಾವುದೇ ಬಿರಿಯಾನಿ ಆಗಲಿ, ಚಿಕನ್, ಮಟನ್, ಫಿಶ್ ಏನೇ ಆಗಲಿ, ಮ್ಯಾರಿನೇಷನ್ ತುಂಬಾ ಇಂಪಾರ್ಟೆಂಟ್. ಏನೇ ತಿನ್ನಕ್ಕೆ ನಿಂಗೆ ಇಷ್ಟ ಅಲ್ವಾ? ಜೇಜಿ ಮಾಡ್ಕೊ, ಅದು ಊಟ ಲಕ್ಷ್ಮಿ, ಅದು ದೇವರು. ಜೇಜಿ ಮಾಡ್ಕೊ, ಈಗ ನೀಟಾಗಿ ಹಿಂಗೆ ಮಾಡ್ಕೊ. ಸೊ ಮ್ಯಾರಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾರಿನೇಟ್ ಮಾಡಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪೀಸಸ್ ಅಲ್ಲಿ ಟೇಸ್ಟ್ ಚೆನ್ನಾಗಿ ಇದಾಗುತ್ತೆ ಅಂತ. ಸೊ ಬನ್ನಿ ಫಸ್ಟ್ ಇವಾಗ ಮ್ಯಾರಿನೇಟ್ ಮಾಡೋಣ, ಆಯ್ತಾ? ಸೊ ಫಸ್ಟ್ ಒಂದು ಸ್ವಲ್ಪ ಮೊಸರು,
ಫಿಶ್ ಬಿರಿಯಾನಿ ಮಾಡೋದ ಮೊದಲನೇ ಸ್ಟೆಪ್ಪೇ ಬಂದುಬಿಟ್ಟು ಮ್ಯಾರಿನೇಷನ್, ಅಂದರೆ ಎಲ್ಲನೂ ಈ ಥರ ಮಿಕ್ಸ್ ಮಾಡಿ ಇಡಬೇಕು. ಸೊ ಒಂದು ಸ್ವಲ್ಪ ಮೊಸರು, ಅರಿಶಿನ, ಚಿಲ್ಲಿ ಪೌಡರ್ ಮತ್ತು ಅಂದರೆ ಹಚ್ಚ ಖಾರದ ಪುಡಿ ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಕಲಿಸ್ಬಿಟ್ಟು ಇಟ್ಬಿಡಬೇಕು. ಒಂದು 20 ನಿಮಿಷದ ತನಕನೂ ಅದು ಚೆನ್ನಾಗಿ ನೆನಿಬೇಕು. ಅಂದರೆ ಫಿಶ್ ಒಳಗೆ ಎಲ್ಲ ಖಾರದ ಅಂಶ ಆಗಲಿ ಉಪ್ಪಿನ ಅಂಶ ಅಲ್ಲಿ ಚೆನ್ನಾಗಿ ಹೋದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಈ ಥರ ಮ್ಯಾರಿನೇಷನ್ ಮಾಡಿ ಇಡಬೇಕು. ಇನ್ಫ್ಯಾಕ್ಟ್ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ಥರ ಮ್ಯಾರಿನೇಷನ್ ಮಾಡಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಅಷ್ಟರಲ್ಲಿ ಒಂದು 20 ಮಿನಿಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ 20 ಮಿನಿಟ್ಸ್ ಆಗಿಬಿಡುತ್ತಲ್ವ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಮ್ಯಾರಿನೇಟ್ ಮಾಡಿರೋಂಥ ಫಿಶ್ನ ಬಿರಿಯಾನಿ ಒಳಗೆ ಹಾಕೋಕ್ಕೆ ಕೂಡ ಕರೆಕ್ಟಾಗಿರುತ್ತೆ ಅಂತ. ಸೊ ಟೊಮ್ಯಾಟೊ ಒಂದು ಸ್ವಲ್ಪ ಬಿರಿಯಾನಿಗೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹುಳಿ ಅಂಶ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾವಾಗಲೂ. ಆ್ಯಂಡ್ ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಸಹ ತುಂಬ ಚಿಕ್ಕದಾಗಿ, ಇವಾಗ ನಾವು ನಾರ್ಮಲಿ ಬಿರಿಯಾನಿಗೆ ಉದ್ದುದ್ದಕ್ಕೆ ಹೆಚ್ಕೋತೀವಲ್ಲ, ಇದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಇವಾಗ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪು, ಕಸೂರಿ ಮೇಥಿ ಮತ್ತು ಪಾಚಿ ಎಲೆ ಇದನ್ನ ತೊಗೊಂಡಿದ್ದೀನಿ. ಇನ್ನೂ ಪಲಾವ್ ಎಲೆ ಬರುತ್ತಲ್ಲ, ಪಲಾವ್ ಎಲೆ ಹಾಕ್ಕೊಳ್ಳಿ, ಅದೆಲ್ಲ ಹಾಕ್ಕೊಳ್ಳಿ. ಇದು ಸ್ವಲ್ಪ ಇರಲಿಲ್ಲ, ಸೊ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಬಟ್ ನೀವು ಈ ಥರ ಏನು ಮರಾಠಿ ಮೊಗ್ಗು ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಿಷ್ಟು ಬಂದು ನಮ್ಮ ತಯಾರಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೋಡ್ಬೋದು ಲೈಕ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಬೇಗ ಬಿರಿಯಾನಿಗೆ ಒಗ್ಗರಣೆ ಹಾಕೋಣ. ಆ್ಯಂಡ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ, ಆಯಿತಾ? ಸೊ ಬನ್ನಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೋಬೇಕು. ಆ್ಯಂಡ್ ಫ್ರೆಂಡ್ಸ್, ನಾನು ಕೆಲವೊಂದು ಹೊಸ ಪಾತ್ರೆಗಳನ್ನ ತೊಗೊಂಡಿದ್ದೆ. ಬಿಕಾಸ್ ನಾನು ನಿಮಗೆ ತುಂಬ ಟೈಮಿಂದ ಹೇಳ್ತಾ ಇದ್ದೀನಿ, ಈ ಥರ ನಾನ್ ಸ್ಟಿಕ್ ಅದೆಲ್ಲನೂ ಡಿಸ್ಕಾರ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಂಪ್ಲೀಟ್ ಸ್ಟೀಲ್ನ ಯೂಸ್ ಮಾಡೋಣ, ಸ್ಟೀಲ್ ಮತ್ತು ಐರನ್ನ ಯೂಸ್ ಮಾಡೋಣ ಅಂತ. ಸೊ ನಾನು ಬಂದು ಇಂಡಸ್ ವ್ಯಾಲಿಯಿಂದ ಕೆಲವೊಂದು ಪಾತ್ರೆಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಇವತ್ತು ಇದರಲ್ಲೇ ಬಿರಿಯಾನಿ ಮಾಡೋಣ ಬನ್ನಿ. ಆ್ಯಂಡ್ ಫಸ್ಟ್ ಬಂದು ಈ ಕುಕ್ಕರ್ನ ತರಿಸ್ಕೊಂಡಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ಸ್ಟೀಲ್ ಕುಕ್ಕರ್, ಅಪ್ಪರ್ ಲಿಡ್ ಕುಕ್ಕರ್. ಆ್ಯಂಡ್ ಲೈಕ್ ಒಳಗಡೆ ಕೂಡ ಅಷ್ಟೇ ನೋಡ್ಬೋದು, ಫುಲ್ ಸ್ಟೀಲ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಖತ್ ದಪ್ಪ ಇದೆ, ಮಂದ ಇದೆ. ಆ್ಯಂಡ್ ಕೆಳಗಡೆ ತಳ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ. ಆ್ಯಂಡ್ ಇದು ಬಂದು ಹೊರಗೆ ಹಿಂದೆಗಡೆ ನೋಡಿದ್ರೆ ನೀವು ಇಂಡಕ್ಷನ್ ಮೇಲೆ ಕೂಡ ಇಟ್ಟು ಕುಕ್ ಮಾಡ್ಬೋದು. ಇನ್ಫ್ಯಾಕ್ಟ್ ಗ್ಯಾಸ್ ಮೇಲೆ ಕೂಡ ಆಗುತ್ತೆ, ಇಂಡಕ್ಷನ್ ಮೇಲೆ ಕೂಡ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಸಖತ್ ವೆಯ್ಟ್ ಇದೆ ಗೊತ್ತಾ, ಕುಕ್ಕರ್ ತುಂಬಾ ಜಾಸ್ತಿ ವೆಯ್ಟ್ ಇದೆ. ಸೊ ಇದು ಬಂದು ಇಂಡಸ್ ವ್ಯಾಲಿ ಕುಕ್ಕರ್ನ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಕಡಿಮೆ ಕ್ವಾಂಟಿಟಿ. ಬಿಕಾಸ್ ಇವತ್ತು ಬಿರಿಯಾನಿ ಬಂದ್ಬಿಟ್ಟು ಕಡಿಮೆ, ನಾನು ಮಮ್ಮಿ ಲಚ್ಚು ನಾವು 3 ಜನಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಸೊ ಕ್ವಾಂಟಿಟಿ ಕೂಡ ಕಡಿಮೆ ಇದ್ದಿರೋ. ಸೊ ಈ ಥರ ಕುಕ್ಕರ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು 2-3 ಕುಕ್ಕರ್ ಇರಬೇಕು, ಲೈಕ್ ಎಲ್ಲ ಥರ ಸೈಜು, 3 ಲೀಟರ್ 5 ಲೀಟರ್ ಈ ಥರ ಎಲ್ಲ ಸೈಜು ಇರಬೇಕು. ಸೊ ನಾವು ಆದಷ್ಟು ಈ ಥರ ಸ್ಟೀಲ್ ಕುಕ್ಕರ್ಸ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ದೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ನ ತರಿಸ್ದೆ. ಬಿಕಾಸ್ ನಮ್ಮ ಮನೇಲಿ ಬಂದ್ಬಿಟ್ಟು ನೀವು ನೋಡಿದರೆ ಆಲ್ಮೋಸ್ಟ್ ಎಲ್ಲ ಈ ಥರ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ ಇತ್ತು, ಅದನ್ನು ಬಂದು ಇಲ್ಲಿ ಎಲ್ಲ ಹೊಟ್ಟೋಗಿ ಒಂಥರ ತುಂಬ ಸೇಫ್ ಅಲ್ಲ ಆ ಥರ ಯೂಸ್ ಮಾಡೋದು. ಸೊ ಇನ್ನೊಂದು ಸ್ಟೇನ್ಲೆಸ್ ಸ್ಟೀಲ್ದು ಫ್ರೈಯಿಂಗ್ ಪ್ಯಾನ್ನ ತರಿಸ್ದೆ. ಇದರಲ್ಲಿ ಫ್ರೈ ಮಾಡ್ಬೋದು, ಚಿಕ್ಕ ಪುಟ್ಟ ಕರಿ ಮತ್ತು ಪಲ್ಯ ಎಲ್ಲನೂ ಮಾಡ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ವೇಟ್, ತುಂಬಾ ಸ್ಟರ್ಡಿಯಾಗಿದೆ. ಹಾಗೂ ನನ್ನ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 12% ಆಫ್ ಕೂಡ ಸಿಗುತ್ತೆ. ನೋಡ್ಬೋದು ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಗ್ಯಾಸ್ ಮೇಲೆ ಇಟ್ಟು ಕುಕ್ ಮಾಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಸೊ ಎಸ್, ಇದು ಬಂದು ನನ್ನ ಇನ್ನೊಂದು ಪರ್ಚೇಸ್. ಸೊ ಇದೆರಡನ್ನೂ ತರಿಸ್ಕೊಂಡಿದ್ದೀನಿ ಇಂಡಸ್ ವ್ಯಾಲಿಯಿಂದ. ಇದ್ರದ್ದು ಲಿಂಕ್ನ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಿಮಗೆ ಈ ಥರದ್ದು ಏನಾದರೂ ಬೇಕಿದ್ರೆ ಚೆಕ್ಔಟ್ ಮಾಡಿ. ಆ್ಯಂಡ್ ಇಂಡಸ್ ವ್ಯಾಲಿದ ಮೇನ್ ಏನಪ್ಪ ಅಂದರೆ ಅವ್ರದ್ದು ಸ್ಟೀಲ್ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ಟರ್ಡಿ ಆಗಿರುತ್ತೆ. ಪ್ರತಿಯೊಂದು ಪಾತ್ರೆನೂ ಅವ್ರು ನೋಡಿದ್ರೆ ವೆಯ್ಟ್ ಇರುತ್ತೆ, ತುಂಬ ಥಿಕ್ ಇರುತ್ತೆ, ಸೊ ಹಾಳಾಗೋದಿಲ್ಲ ಬೇಗ. ಆ್ಯಂಡ್ ಬನ್ನಿ ಇವತ್ತು ಇದರಲ್ಲೇ ಕುಕ್ ಮಾಡೋಣ. ಏನು ತುಡಿಯೋದು ಮಷಿನ್ ನೋಡ್ತಾರೆ ಚಿಕ್ಕ ಇವಾಗ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಜೊತೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಬಿಕಾಸ್ ಮೀನಿಗೆ ಬಂದುಬಿಟ್ಟು ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಫಿಶ್ ಬಿರಿಯಾನಿಗೆ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಗೂ ಹೊಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಹೊಣಮೆಣ್ಸಿನ್ಕಾಯಿ ಹಾಕಿ ಅದರದ್ದು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ.
ಇವಾಗ ಬಂದು ನಮ್ಮ ಹೊಸ ಇಂಡಸ್ ವ್ಯಾಲಿ ಕುಕ್ಕರಲ್ಲಿ ನಾನು ಫಿಶ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸೊ ನಿಮ್ಮಲ್ಲಿ ಯಾರೆಲ್ಲ ಫಿಶ್ ಬಿರಿಯಾನಿ ಫಸ್ಟ್ ಕೂಡ ಮಾಡಿದ್ದೀರಾ ಹಾಗೂ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಆದಷ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನ್ನ ಪ್ರಕಾರ ಇದೆಲ್ಲ ಮಂಗಳೂರು ಕಡೆಯವರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ, ಬಿಕಾಸ್ ಅವರೆಲ್ಲ ಫಿಶ್ ತುಂಬ ಜಾಸ್ತಿನೇ ತಿಂತಾರೆ. ಮಂಗಳೂರು ಕಡೆ ಅಂದರೆ ಬೀಚೆಲ್ಲ ಇರೋದ್ರಿಂದ ಫಿಶ್ ತುಂಬ ಈಸಿಯಾಗಿ ಕೂಡ ಸಿಕ್ಬಿಡುತ್ತೆ, ಚೆನ್ನಾಗಿ ತುಂಬ ಜಾಸ್ತಿ ಮಾಡ್ತಾರೆ ನಾನು ಕೇಳ್ಪಟ್ಟಿದ್ದೀನಿ. ಸೊ ಇವಾಗ ನಾನು ಒಗ್ಗರಣೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಮತ್ತು ಎಲ್ಲ ತೊಗೊಂಡಿದ್ನಲ್ಲ ಮಸಾಲೆಗಳು ಅದನ್ನೆಲ್ಲ ಹಾಕಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕಲಿಲ್ಲ ಬಿಕಾಸ್ ಅದರದ್ದು ಟೇಸ್ಟ್ ಅಷ್ಟು ಬರೋದಿಲ್ಲ. ಅದಾದ ನಂತರ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವು ಮಸಾಲೆನ ಹಾಕ್ಕೋಬೇಕು. ಸೊ ಮಸಾಲೆ ಬಂದುಬಿಟ್ಟು ಚಿಲ್ಲಿ ಪೌಡರ್, ಬಿರಿಯಾನಿ ಪೌಡರ್, ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪಕ್ಕದಲ್ಲೇ ನೋಡಿದ್ರೆ ಒಂದು ಪ್ಯಾನಲ್ಲಿ ಬಂದುಬಿಟ್ಟು ಫಿಶ್ನ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿಕೊಂಡ್ರೆ ಇದರೊಳಗೆ ಹಾಕೋಕ್ಕೆ ಕರೆಕ್ಟಾಗಿರುತ್ತೆ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ಮೀನನ್ನ ತೊಗೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಇವಾಗ ಇಲ್ಲಿ ಕುಕ್ಕರಲ್ಲಿ ಆಡಿಸ್ತಾ ಇದ್ದೀನಿ ಬಿಕಾಸ್ ತಳ ಹಿಡಿಬಾರ್ದು ಅಂತ. ಆದಷ್ಟು ಈ ಒಂದು ಕುಕ್ಕರಲ್ಲಿ ತಳ ಕೂಡ ತುಂಬ ಕಡಿಮೆನೇ ಹಿಡಿಯೋದು. ಇವಾಗ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷ ಮುಂಚೆ. ಸೊ ಅದನ್ನು ಕೂಡ ಹಾಕಿ ಮತ್ತು ನೀರೆಲ್ಲ ಎಷ್ಟು ಬೇಕೋ ಅಷ್ಟು ಸಮಕ್ಕೆ ನೀರು ಹಾಕಿ ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಆ್ಯಂಡ್ ಅಷ್ಟರಲ್ಲಿ ನಾವು ಒಂದು ಕಡೆ ಪ್ಯಾನಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಫಿಶ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಸೊ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾಗ ಏನಪ್ಪ ಅಂದರೆ ಇಲ್ಲಿ ಒಂದು 50% ಆಫ್ ಫಿಶ್ ಬಂದುಬಿಟ್ಟು ಕುಕ್ಕಾಗಿರುತ್ತೆ ಮತ್ತು ಇನ್ನು ಮಿಕ್ಕಿದ 50% ಬಂದುಬಿಟ್ಟು ಅಂದರೆ ಏನು ನಮ್ಮ ಕುಕ್ಕರಲ್ಲಿದೆಯಲ್ಲ ಅದರಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಪುಡಿ ಪುಡಿ ಆಗಲ್ಲ ಫಿಶ್ಶು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ರೈಸ್ ಬಾಯ್ಲ್ ಆದ ತಕ್ಷಣ ಅಂದರೆ ಬಾಯ್ಲಿಂಗ್ ಬರುತ್ತಲ್ಲ, ಬಾಯ್ಲಿಂಗ್ ಆದಮೇಲೆ ನಾನು ಫಿಶ್ನ ಹಾಕ್ತೀನಿ. ಸ್ವಲ್ಪ ಇದು ಅನ್ನ ಒಂದು 50% ಅಷ್ಟಾದರೂ ಇದರೊಳಗೆ ಬೆಂದಿರಬೇಕು. ಅದಾದಮೇಲೆ ಫಿಶ್ ಹಾಕಬೇಕು, ಇಲ್ಲಾಂದರೆ ಫಿಶ್ ಎಲ್ಲ ಕಲಸೋಗ್ಬಿಡುತ್ತೆ. ಸೊ ಬನ್ನಿ ಇವಾಗ ಇದಕ್ಕೆ ಆ್ಯಕ್ಚುಲಿ ಬಾಸುಮತಿ ರೈಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ನಾರ್ಮಲ್ ಬಿಲ್ಲಟ್ ರೈಸ್ನ ಯೂಸ್ ಮಾಡಿದ್ದೀನಿ, ಜೀರಾ ರೈಸ್ನ. ಬಟ್ ಬಾಸುಮತಿ ರೈಸ್ ಹಾಕಿದ್ರೆ ಚೆನ್ನಾಗಿ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಅಂತ ಸೊ ಈ ರೀತಿಯಾಗಿ ನಮ್ಮ ಫಿಶ್ ಬಿರಿಯಾನಿ ಏನಿದೆ ಅದು ರೆಡಿ ಆಗುತ್ತೆ. ತುಂಬ ಜನ ಇನ್ನೂ ಬೇರೆ ಬೇರೆ ರೀತಿ ಕೂಡ ಮಾಡ್ತಾರೆ. ಸೊ ನಿಮ್ಮಲ್ಲಿ ಯಾರು ಬೇರೆ ರೀತಿಯಾಗಿ ಮಾಡ್ತೀರಲ್ಲ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನೊಂದು ಸತಿ ಆ ರೀತಿ ಕೂಡ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ರೀತಿ ಏನಾದರೂ ನೀವು ಮಾಡಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ನನಗೆ ಆ್ಯಕ್ಚುಲಿ ಈ ರೀತಿಯಾಗಿ ಸ್ವಲ್ಪ ಹೊಸದಾಗಿ ಬೇರೆ ಬೇರೆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ. ಸೊ ಅದಕ್ಕೆ ಆದಷ್ಟು ಹುಡುಕಿ ಮುಂದೆ ರೆಸಿಪೀಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ರೆಸಿಪಿ ಏನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ, ಆ ರೆಸಿಪಿನೂ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ವೆಜ್ ರೆಸಿಪೀಸಲ್ಲಿ ಯಾವ ರೆಸಿಪೀಸ್ ಎಲ್ಲ ನಾನು ಟ್ರೈ ಮಾಡ್ಬೋದು ಮತ್ತು ಯಾವುದು ನಿಮಗೆ ರಿಕ್ವೆಸ್ಟ್ ಇದೆ ಅದನ್ನು ಕೂಡ ತಿಳಿಸಿ. ಯಾಕಂದರೆ ವೆಜ್ ರೆಸಿಪೀಸ್ ಅಂದರೆ ಏನು ಗೊತ್ತಾ, ಏನು ಮಾಡೋಣ ಅಂತ ತಲೆ ಕೆಟ್ಟೋಗ್ತಾ ಇರುತ್ತೆ. ಬಟ್ ಅದೇ ನೀವೇನಾದರೂ ಐಡಿಯಾ ಕೊಟ್ಟರೆ ಅದನ್ನು ಕೂಡ ಮಾಡ್ಬೋದು. ಸೊ ಆದಷ್ಟು ವೆಜ್ ರೆಸಿಪೀಸಲ್ಲಿ ಯಾವ ಮಾಡ್ಬೋದು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ನಾನು ಫಿಶ್ ಬಿರಿಯಾನಿ ಅಲ್ಲಿಗೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ವಿಸಲ್ ಹಾಕ್ಸಿದ್ದು. ಆ್ಯಂಡ್ ಇವಾಗ ಇನ್ನೊಂದು ಫಿಶ್ ಕರಿನ ಮಾಡಿದೆ, ಮೀನು ಕರಿ ಅಂದರೆ ಮೀನು ಸಾಂಬಾರಲ್ಲ, ಮೀನು ಕರಿ. ಸೊ ಇದನ್ನು ಒಂದು ಸಿಂಪಲಾಗಿ ಹೇಳ್ತೀನಿ, ಇದು ಯಾವ ರೀತಿಯಾಗಿ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ರೀತಿನ ಮಾತ್ರ ಶೇರ್ ಮಾಡಿದ್ದೀನಿ. ಸೊ ಸ್ವಲ್ಪ ಎಣ್ಣೆಗೆ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡಿದ ನಂತರ ಒಂದು ಪೇಸ್ಟ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ. ಈ ಪೇಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಜೀರಿಗೆ, ಹೊಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ರುಬ್ಕೊಂಡಿದ್ದು, ಅದರಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಹಾಕಿ ರುಬ್ಕೊಂಡಿದ್ದು. ಮತ್ತು ಅದರೊಳಗೆ ಒಂದು ರುಬ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪೌಡ್ರು ಇಷ್ಟನ್ನು ಹಾಕಿ ಮತ್ತೆ ಇನ್ನೊಂದು ಸರ್ತಿ ರುಬ್ಕೊಂಡು ಆ ಪೇಸ್ಟ್ನ ಅದರೊಳಗೆ ಹಾಕಿ ಮತ್ತು ಮೀನನ್ನ ಮತ್ತೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಮೀನನ್ನ ಇದರೊಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದು ಅಷ್ಟೇ. ಒಂದು 10 ನಿಮಿಷ ಅಷ್ಟೇ. ಈ ರೆಸಿಪಿ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಇನ್ನೊಂದು ಸರ್ತಿ ಡೀಟೇಲಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ಅಕ್ಕದು ಬಿರಿಯಾನಿ, ಫಿಶ್ ಬಿರಿಯಾನಿ, ಫಿಶ್ ಫ್ರೈ ಮತ್ತು ಇನ್ನೊಂದೇನೆ
ಫಿಶ್ ಕರಿ ಈ ಮೂರೂ ಆಗಿದೆ. ಸೊ ಬನ್ನಿ ಕೇಳೋಣ. ಅಕ್ಕ ಹೆಂಗ ಅನ್ಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಫಸ್ಟ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ. ಅಕ್ಕ ನೀನು ನಿಜ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ಯಾ ಇದ್ರಲ್ಲಿ. ನಿಜ ಕಣೆ ಫ್ರೆಂಡ್ಸ್. ಎಸ್, ನನ್ನ ಹೊಸ ಸ್ಪೆಕ್ಸ್ ಆಕ್ಚುಲಿ ಈ ಬ್ಲಾಗ್ನ ನೀವು ಆಲ್ರೆಡಿ ನೋಡಿರ್ತೀರಾ, ಇಲ್ಲಾಂದ್ರೆ ಮುಂದೆ ನೋಡ್ತೀರಾ. ಸೊ ಅವಾಗ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ನನ್ನ ಹೊಸ ಗ್ಲಾಸಸ್ ತಗೊಂಡಿದ್ದೀನಿ. ಆಕ್ಚುಲಿ ನಂಬರ್ ಇರೋ ಗ್ಲಾಸಸ್ ಸ್ಟೈಲ್ಗೆ ಅಂತ ಹಾಕೊಂಡಿಲ್ಲ, ಆಯ್ತಾ? ಬಿಕಾಸ್ ನನಗೆ ಚಿಕ್ಕ ವಯಸ್ಸಿನ ನಂಬರ್ಸ್ ಆದರೆ ಪವರ್ ಇದೆ, ಬಟ್ ನಾನು ಹಾಕೊಂತ ಇರಲಿಲ್ಲ, ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ. ಬಟ್ ಇವಾಗ ತುಂಬ ಜಾಸ್ತಿ ಸ್ಕ್ರೀನ್ ನೋಡೋದ್ರಿಂದ ತುಂಬ ಪ್ರೆಷರೈಸ್ ಆಗ್ತಿದೆ ಕಣ್ಣು ಅಂತ ಹೇಳ್ಬಿಟ್ಟು ಫೈನಲಿ ಗ್ಲಾಸಸ್ನ ಮಾಡಿಸ್ಕೊಂಡಿದ್ದು ತೋರಿಸಿದ್ದು ಪ್ಯಾಟರ್ನ್ ತೋರಿಸಿ ನೋಡಿ, ಈ ಥರ ಪ್ಯಾಟರ್ನ್ ಇದೆ. ಆಕ್ಚುಲಿ ಏನು ಗೊತ್ತಾ, ನಾನು ಮನೇಲಿ ಹೇಳ್ಬಿಟ್ಟು ಹೋಗಿದ್ದು ಸಂಗೀತ, ಬಿಗ್ ಬಾಸ್ ಸಂಗೀತ ಇಲ್ವಾ, ಸೊ ಅವ್ರ ಥರ ಸ್ಪೆಕ್ಸ್ ತಗೋಬೇಕು, ಅವ್ರ ಥರ ಸ್ಪೆಕ್ಸ್ ತಗೋಬೇಕು ಅಂತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ಬೇರೆ ಥರ ತಗೊಂಡೆ. ಇವಳು ಆಲ್ಮೋಸ್ಟ್ ಸಿಮಿಲರ್ ಟು ಸಂಗೀತ ಅವ್ರ ಥರ ತಗೊಂಡ್ರು ಸ್ಪೆಕ್ಸ್ನ. ಸೊ ಆ ಥರ ಒಂದು ಮೈಂಡ್ ಸೆಟ್ ಹೋಗಿದ್ವಿ. ಸೊ ಏನೋ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ನಿನ್ ಡ್ರೆಸ್ಗೂ ಮ್ಯಾಚ್ ಆಗ್ತಾ ಇದೆ ಕಣೆ. ನನ್ನ ಡ್ರೆಸ್ಗೂ ಮ್ಯಾಚ್ ಆಗಿ, ನನ್ನ ಫೋನ್ಗೂ ಮ್ಯಾಚ್ ಆಗುತ್ತೆ ಆಕ್ಚುಲಿ. ಗ್ಲಾಸಿ ಪಿಂಕ್. ಸರಿ, ಅಡುಗೆ ಬಗ್ಗೆ ಹೇಳಿ. ಏನ್ ಆನ್ಸರ್ ಕೊಡ್ತಿದ್ಯಾ? ಅಡುಗೆ ರೆಡಿ ಆಗಿದೆ, ಇಲ್ಲಿ ನೋಡ್ಬೋದು. ಫಿಶ್ ಬಿರಿಯಾನಿ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸೊ ಫಿಶ್ ಬಿರಿಯಾನಿನಲ್ಲಿ ಫಿಶ್ ಎಲ್ಲ ಕರ್ಗೋಗಲ್ವಾ ಅಂತ ತುಂಬ ಜನ ಅನ್ಕೋತೀರಾ. ನೋಡಿ, ಫಿಶ್ ಹಾಗೇ ಇದೆ, ಏನೂ ಕರ್ಗೋಗಿಲ್ಲ. ಎಲ್ಲ ಇನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ಪೀಸಸ್ ಕೆಲವೊಂದು ಕೆಳಗೆ ಹೋಗಿದೆ ಅನ್ಕೋತೀನಿ. ಹಾಂ, ಇಲ್ಲಿ ನೋಡಿ, ಇಲ್ಲೊಂದು ಪೀಸ್ ಇತ್ತು, ಇದು ಹಾಗೆ ಇದೆ. ಏನಪ್ಪ ಅಂದರೆ ಜಾಸ್ತಿ ಹಿಂಗೆ ಕಲಿಸ್ಬಾರ್ದು ಅಷ್ಟೇ. ಸೊ ನನ್ನ ಫಿಶ್ ಬಿರಿಯಾನಿ ರೆಡಿ. ಆ್ಯಂಡ್ ಇಲ್ಲಿ ಇದು ಸಕ್ಕದಾಗಿದೆ. ಆ್ಯಂಡ್ ಇದು ಯಾರು ಫಸ್ಟ್ ರೆಸಿಪಿ ಯಾರು ಹೇಳ್ಕೊಟ್ಟಿದ್ದು? ಹೇಳ್ಕೊಟ್ಟಿರ್ಲಿಲ್ಲ, ಯಾಕೆ ಈ ರೆಸಿಪಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಲಚ್ಚು. ಇದು ಬಂದು ಇದು ಬಂದು ಯಮ್ಮಿ ಫಿಶ್ ಕರಿ, ಸಕ್ಕತ್ತಾಗಿದೆ. ನಾವು ಟೇಸ್ಟ್ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ, ಒಂಥರ ತುಂಬ ಚೆನ್ನಾಗಿದೆ ಅಷ್ಟೇ. ಇದಕ್ಕಿಂತ ಜಾಸ್ತಿ ಏನು ಹೇಳಕ್ ಬರ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನಾವು ಈ ಥರ ಫಿಶ್ ಕರಿ ಆಗಲಿ ಇದೆಲ್ಲ ರೆಗ್ಯುಲರ್ ಆಗಿ ಮಾಡೋದಿಲ್ಲ. ಇಲ್ಲಾಂದ್ರೆ ಮೀನ್ ಸಾರು ಮಾಡ್ತೀವಿ, ಇಲ್ಲಾಂದ್ರೆ ಮೀನ್ ಫ್ರೈ ಮಾಡ್ತೀವಿ, ಇಲ್ಲ ಕಬಾಬ್ ಮಾಡ್ತೀವಿ. ಇದು ಆಕ್ಚುಲಿ ವೈಟ್ ರೈಸ್ ಸಕ್ಕತ್ತಾಗಿರುತ್ತೆ. ಇದು ಎತ್ ಮಳಗು ಅಕ್ಕ, ಅಥವಾ ಚಪಾತಿಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಇದು ಬಂದು ಫ್ರೈ ಮಾಡೋದಕ್ಕೆ, ಬಟ್ ಫ್ರೈ ಇವಾಗಲೇ ಮಾಡೋಲ್ಲ. ಇವಾಗ ಅಷ್ಟೊತ್ತಿಂದ ಕಿಚನ್ ಒಳಗೆ ನಿಂತು ಸಾಕಾಗಿದೆ. ಸೊ ಫ್ರೈ ಈಗಲೇ ಮಾಡಲ್ಲ, ಫ್ರೈನ ನಾನು ಆಮೇಲೆ ಮಾಡ್ತೀನಿ. ಓಕೆ, ಸಂಜೆ ಮಾಡ್ತೀನಿ. ಇವಾಗ ಇದನ್ನೇ ತಿನ್ನೋಣ. ಸರಿ. ಬಂದು ಇದು ಈ ಥರ ಇದೆ. ಇದು ಬಂದು ಫಿಶ್ ಹೆಸರು ಹೇಳೆ. ಟೂನಾ ಫಿಶ್ ಅಂತ. ಇದು ಅರುಣ್ ತಂದಿದ್ದು ಟೂನಾ ಫಿಶ್. ಒಂಥರ ಕೆಂಪು ರೆಡ್ ಮೀಟ್ ಇರುತ್ತೆ ಇದ್ರದ್ದು, ಚೆನ್ನಾಗಿದೆ. ಬಟ್ ಆಮೇಲೆ ಇನ್ನೊಂದೇನು ಗೊತ್ತಾ, ಫಿಶ್ ಮಾಡ್ತಾ ಇದೀವಿ ಅನ್ನೋ ಒಂದು ಇದೇ ಇಲ್ಲ. ಬಿಕಾಸ್ ತುಂಬಾ ಜನಕ್ಕೆ ಫಿಶ್ ಇಷ್ಟ ತಿನ್ನೋದಕ್ಕೆ, ಆದ್ರೆ ಅದ್ರ ಸ್ಮೆಲ್ ಇಷ್ಟ ಆಗಲ್ಲ. ಇದ್ರದ್ದು ಸ್ಮೆಲ್ ಆಕ್ಚುಲಿ ಫಿಶ್ ಮಾಡಿದಂತ ಗೊತ್ತೇ ಆಗಿಲ್ಲ ಮನೇಲಿ. ಹೌದು, ಸ್ಮೆಲ್ ಇಲ್ಲ ಇದಕ್ಕೆ ಜಾಸ್ತಿ. ಸೊ ಎಸ್, ಸೊ 3 ಸ್ಪೆಷಲ್ ಫಿಶ್ ಡಿಶ್ ನ ಮಾಡಿರೋದು. ಬನ್ನಿ ಇವಾಗ ಫಸ್ಟ್ ಊಟ ಮಾಡೋಣ, ತುಂಬಾ ಹಸಿವಾಗ್ತಿದೆ. ಈ ಥರ ಸ್ಪೆಷಲ್ ಅಡುಗೆನ ರೆಕಾರ್ಡ್ ಮಾಡಿಬಿಟ್ಟು ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಟೈಮ್ ಅಂತೂ ನಿಜವಾಗ್ಲೂ ಎಷ್ಟು ಹಿಡಿತಿ ಅಂದರೆ ಕೇಳಲೇಬಿಡಿ. ಮಧ್ಯಾಹ್ನದ ಊಟ ಸಂಜೆ ಆಗೋಗಿತ್ತು ಅನ್ನೋ ಥರನೇ ಆಗೋಗಿತ್ತು. ಲೈಕ್ ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು ಊಟ ಮಾಡುವಷ್ಟರಲ್ಲಿ ಅವತ್ತು. ಬಟ್ ವರ್ತ್ ದ ವೆಯ್ಟ್, ತುಂಬ ಚೆನ್ನಾಗಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ, ನನಗೋಸ್ಕರ ಟ್ರೈ ಮಾಡಿ ಆಯಿತಾ. ನಾನ್ ವೆಜಿಟೇರಿಯನ್ಸ್ ನೀವು ಇದ್ರ ಬದಲು ಫಿಶ್ ಬದಲು ಇದನ್ನು ಸೋಯಾ ಚಂಕ್ಸ್ನ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತೇನು ಬರ್ಸಂಡೆ ಇದು ಮಾತ್ರ ನೋಡಕ್ಕೆ ಒಂಥರ ಚೆನ್ನಾಗಿದೆ ಅಲ್ವಾ? ಹಾಕು ಬೇಗ, ಹೊಟ್ಟೆ ಹಸಿತಾ ಇದ್ದೀನಿ. ಶಾಸ್ತ್ರ ಕೇಳು. ನನಗೆ ಗೊಜ್ಜಾಕು, ಗೊಜ್ಜು ಸ್ವಲ್ಪ ಸಾಕು. ನನಗೆ ಮತ್ತೆ ತಿಂತೀನಿ. ಲಚ್ಚು ಮತ್ತು ನನ್ನ ವಾಯ್ಸ್ ಯಾವ ರೀತಿಯಾಗಿ ಕೇಳಿಸ್ತು, ಕಾಮಿಡಿ ಆಗಿತ್ತಲ್ವ. ಮಧ್ಯ ಈ ಥರ ಕಾಮಿಡಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ವಾಯ್ಸ್ನ ಆ ರೀತಿಯಾಗಿ ಮಾಡಿದೆ. ಸೊ ಅಡುಗೆಲ್ಲ ಮುಗಿಸಿ ಊಟ ಮಾಡೋಷ್ಟು ಸುಸ್ತಾಗಿದ್ವಿ, ಮತ್ತು ಎಲ್ಲ ಯಾರ್ದು ರಿವ್ಯೂ ಕೇಳೋದಕ್ಕೆ ಆಗಲಿಲ್ಲ. ಬಟ್ ತುಂಬಾ ಚೆನ್ನಾಗಾಗಿತ್ತು. ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೂ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ನನಗೆ ಹೇಗಾಗಿತ್ತು ಅಂತ. ಫಿಶ್ ಬಿರಿಯಾನಿ, ಫಿಶ್ ಕರಿ ರೆಡಿ, ಸವಿಯಲು ಸಿದ್ಧ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇದು ಬಂದು ನನಗೆ ತುಂಬ ರಿಕ್ವೆಸ್ಟ್ ಬಂದಿತ್ತು. ನನ್ನ ಸಂಕ್ರಾಂತಿ ಹಬ್ಬದಲ್ಲಿ ಪ್ರಾಬ್ಲಿ ಇದು ರಿಕ್ವೆಸ್ಟ್ ಬಂದಿದ್ದು. ಬಟ್ ಸಾರಿ, ನನಗೆ ಮಧ್ಯ ಸ್ವಲ್ಪ ವ್ಲಾಗ್ಸ್ ಕೂಡ ನಾನು ಮಾಡಿರಲಿಲ್ಲ. ಹಾಗೂ ಇದನ್ನ ತೋರಿಸೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಮತ್ತೆ ಇವಾಗ ರೀಸೆಂಟ್ಲಿ ಕೂಡ ಇದ್ರದ್ದು ರಿಕ್ವೆಸ್ಟ್ ಬಂದಿತ್ತು. ಅವತ್ತು ನೀವು ಹಾಕೊಂಡಿದ್ರಲ್ಲ ಆ ಇಯರಿಂಗ್ಸ್ನ ತೋರಿಸಿ ಅಂತ. ಸೊ ಇದು ಬೇಸಿಕಲಿ ಬಂದು ಒಂದು ಸ್ಮಾಲ್ ಚಾಂದ್ವಾಲಿ ಇಯರಿಂಗ್. ಎಸ್, ಇಲ್ಲಿದೆ, ತೋರಿಸ್ತೀನಿ ಬನ್ನಿ. ಸೊ 1 2 3 ಗೋ.
ಈ ರೀತಿಯಾಗಿರುವಂಥ ಒಂದು ಪುಟ್ಟ ಚಾಂದ್ಬಾಲಿ ಇಯರಿಂಗ್ ಇದು. ಇದನ್ನ ನಾನು ಆಕ್ಚುಲಿ ನೋಡಿದ ತಕ್ಷಣ ನನಗೆ ಅನ್ಸಿದೇನಪ್ಪ ಅಂದ್ರೆ ಯಲ್ಲಮ್ಮ ದೇವಿದು ಅಂದ್ರೆ ಹಿಂದೆಗಡೆ ನೋಡಿದ್ರೆ ಮುಖವಾಡದ ಹಿಂದೆಗಡೆ ಈ ತರ ಇರುತ್ತಲ್ಲ ಆ ರೀತಿಯಾದಂತ ಒಂದು ಪ್ಯಾಟರ್ನ್. ಸೊ ಇದನ್ನ ನಾನು ಯಲ್ಲಮ್ಮ ಡಿಸೈನ್ ಅಂತಾನೆ ಕರೆಯೋದು. ನಾನು ಇದನ್ನ ಪರ್ಚೇಸ್ ಮಾಡಿದಾಗ ಕೂಡ ಬ್ಲಾಗ್ ಮಾಡಿದೆ, ಅವಾಗ ಕೂಡ ನಾನು ಇದನ್ನ ಹಾಗೆ ಹೇಳಿದ್ದು ಯಲ್ಲಮ್ಮ ಡಿಸೈನ್ ಅಂತ. ಸೊ ತುಂಬಾ ಜನ ಹೌದು ಸುಪ್ರಿಯಾ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಯಲ್ಲಮ್ಮ ಡಿಸೈನ್ ತರನೇ ಇದೆ ಅಂತ. ಸೊ ಅವಾಗಿನ ಸಬ್ಸ್ಕ್ರೈಬರ್ಸ್ ಇವಾಗ ಯಾರಾದರೂ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನ ಪರ್ಚೇಸ್ ಮಾಡಿದ ಬ್ಲಾಗ್ ಇದೆ, ಅದನ್ನ ನೋಡಿದ್ದೀರಾ ಅಂದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು ಬಂದು ನನ್ನ ಚಾಂದ್ಬಾಲಿ. ಸೊ ತುಂಬಾ ಚಿಕ್ಕದು ಅಂದ್ರೆ ತುಂಬಾ ಜಾಸ್ತಿ ಚಿಕ್ಕದು ಅಲ್ಲ, ಬಟ್ ಚಾಂದ್ಬಾಲಿ ಯೂಶುವಲಿ ಹೇಗೆ ಇಷ್ಟಿಷ್ಟು ದೊಡ್ಡದಿರುತ್ತೆ, ಇಲ್ಲಿಂದ ಇಲ್ಲಿ ತನಕ ಹೀಗೆ ಬರುತ್ತೆ. ಬಟ್ ಇದೇನಪ್ಪ ಅಂದ್ರೆ ಇಷ್ಟು ಈ ರೀತಿಯಾಗಿದೆ. ಪುಟಾಣಿ ಚಾಂದ್ಬಾಲಿ ಅಂತ ಕರಿಬೋದು. ನೋಡಿ ಈ ರೀತಿಯಾಗಿದೆ, ಇಷ್ಟಿದೆ. ಇದು ಬಂದು ಪ್ಯಾಟರ್ನ್. ನನಗೆ ಈ ರೀತಿಯಾದಂಥ ಪುಟಾಣಿ ಚಾಂದ್ಬಾಲಿ ಬೇಕಿತ್ತು. ಸೊ ಏನು ಗೊತ್ತಾ, ಈ ಥರ ಪ್ಯಾಟರ್ನ್ಸ್ ಎಲ್ಲ ರೆಡಿಮೇಡಲ್ಲಿ ಬರೋದು ಸ್ವಲ್ಪ ಅಪರೂಪನೇ. ಸೊ ಬಂದಾಗ ತೊಗೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ನಾನು. ಆ್ಯಂಡ್ ಇದನ್ನು ನಾನು ತಗೊಂಡಿದ್ದು ಬಂದು ಲಾಸ್ಟ್ ಇಯರ್ ಅಂದರೆ 2 years ಬ್ಯಾಕ್ ತೊಗೊಂಡಿದ್ದು. ನಾವೆಂತಕ್ಕೆ ಹೋಗಿದ್ವಿ, ಪ್ರಾಬ್ಲಿ ಇದು ಬಸವ ಜಯಂತಿ ಇತ್ತು ಅವಾಗ. ಸೊ ಬಸವ ಜಯಂತಿಗೆ ಅಂದರೆ ಅಕ್ಷಯ ತೃತೀಯಕ್ಕೆ ನಾನು ತಗೊಂಡಿದ್ದು 2 years ಬ್ಯಾಕ್ ಈ ಒಂದು ಚಾಂದ್ಬಾಲಿನ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದನ್ನ ಏನು ಗೊತ್ತಾ, ಈ ಥರ ಹೆವಿ ನೆಕ್ಲೆಸ್ ಹಾಕ್ಬಿಟ್ಟು ಚಿಕ್ಕದಾಗೂ ಕೂಡ ಹಾಕೋಬೋದು, ಅಥವಾ ಚಿಕ್ಕ ನೆಕ್ಲೆಸ್ ಹಾಕೊಂಡು ಕೂಡ ಹಾಕೋಬೋದು. ಏನು ಲೈಕ್ ನಾರ್ಮಲ್ ನಮ್ಮ ಮಂಗಳಸೂತ್ರ ಮತ್ತು ಇದನ್ನ ಹಾಕೊಂಡು ಕರಿಮಣಿ ಚೈನ್ನ ಹಾಕೊಂಡು ಕೂಡ ಇದನ್ನ ಹಾಕೋಬೋದು. ಎಲ್ಲದಕ್ಕೂ ಒಂಥರ ಗೋ ಟು ಇಯರಿಂಗ್ ಅಂತಾನೆ ಕರಿಬೋದು ಇದನ್ನ. ಸೊ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇದು ಎಷ್ಟು ಗ್ರಾಮ್ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಇದು ಬಂದು ಲೈಕ್ ಈ ಒಂದು ಬಂದ್ಬಿಟ್ಟು 4.5 ಗ್ರಾಮ್ ಇದೆ, 4.5 grams. ಆ್ಯಂಡ್ ಹಾಗೂ ಇದನ್ನು ನಾನು ತಗೊಂಡಿದ್ದು ಬಂದು ನಾನು ಸಿಂಬಾ ಬೇಬಿ ಪ್ರೆಗ್ನೆಂಟ್ ಇದ್ದೆ ಅವಾಗ. ಅಂದರೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಒಂದು ಒಡವೆ ತಗೋಬೇಕು ಅಂತ ಹೇಳಿಬಿಟ್ಟು ತಗೊಂಡಿದ್ದಂಥ ಒಂದು ಓಲೆ ಇದು. ಸೊ ಲಕ್ಷಿ ಟೈಮಲ್ಲೂ ಕೂಡ ಅಷ್ಟೇ, ಅವಾಗ ಅವನು ಇದರಲ್ಲಿ ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದು ಚಿಕ್ಕ ಕಾಸಿನ ನೆಕ್ಲೆಸ್ ತಗೊಂಡಿದ್ದೆ. ಬಟ್ ಅದನ್ನು ಇವಾಗ ಕರಗಿಸ್ಬಿಟ್ಟಿದ್ದೀರಿ. ಆದರೆ ಈ ಒಂದು ಚಾಂದ್ಬಾಲಿ ನಮ್ಮ ಹತ್ರ ಹಾಗೆ ಲೈಫ್ ಲಾಂಗ್ ಇಟ್ಕೋಬೇಕು. ಸೊ ಇದು ಬಂದು 4.5 grams ಇದೆ. 4.5 grams, 4.5 grams. ಸೊ 4.5 gramsಗೆ ಈ ಚಾಂದ್ಬಾಲಿನ ಲೈಕ್ ಟೋಟಲಿ ಹೇಳಬೇಕು ಅಂದರೆ 9 grams ಇದೆ. ಈ ಎರಡು ಸೇರಿ ಇದು 9 grams ಚಾಂದ್ಬಾಲಿ. ತುಂಬಾ ಚೆನ್ನಾಗಿದೆ. ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ಅಂತೂ ನೀವು ನೋಡೇ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಸ್ಯಾರೀಸ್ಗೆಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇದು ಬರೀ ಸ್ಯಾರೀಸ್ಗೆ ಅಂತ ಅಲ್ಲ, ನಾವು ಈ ಥರ ಹೆವಿ ಈ ಥರ ಗೌನ್ಸ್ ಅಂದರೆ ಅನಾರ್ಕಲಿ ಡ್ರೆಸ್ಸಸ್ ಎಲ್ಲ ಹಾಕೋತೀವಲ್ಲ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ಸೊ ಎಸ್, ಇದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಇದ್ರದ್ದು ಪ್ಯಾಟರ್ನ್ ತೋರಿಸಿ, ಡಿಸೈನ್ ತೋರಿಸಿ ಅಂತ. ಸೊ ಇದ್ರದ್ದು ಡಿಸೈನ್ ನೋಡಿದ್ರೆ ನೀವು ತುಂಬ ಪುಟ್ದಾಗಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ. ತುಂಬ ಪುಟ್ದಾಗಿ ಈ ಥರ ಲೈನ್ಸು, ಮತ್ತು ಅದ್ರ ಮಧ್ಯೆ ಒಂದು ಮಾವಿನಕಾಯಿ ಡಿಸೈನು, ಮತ್ತು ಅದರೊಳಗೆ ಒಂಥರ ಚೆನ್ನಾಗಿ ಬಂದಿದೆ ಲೇಯರ್ ಆಗಿ. ಸುಮ್ಮನೆ ಪ್ಲೇನ್ ಆ ಥರ ಏನೂ ಇಲ್ಲ. ಆ್ಯಂಡ್ ಇದರಲ್ಲಿ ಸ್ಟೋನ್ ವರ್ಕ್ ಕೂಡ ನೋಡಿದ್ರೆ ನೀವು ತುಂಬ ಮೈನ್ಯೂಟ್ ಆಗಿ ಇರುವಂತಹ ಸ್ಟೋನ್ ವರ್ಕ್. ಸೊ ಹಾರ್ಡ್ಲಿ ಇದು ಮಿಲಿನಲ್ಲೂ ಕೂಡ ಬರಲ್ಲ ಆ ಥರ ಸ್ಟೋನ್ಸ್ ಇರೋದ್ರಿಂದ ಈ ಥರ ಇದನ್ನ ತಗೊಂಡೆ. ಇನ್ನೊಂದು ದೊಡ್ಡ ತಗೊಳ್ಳೋ ಪ್ಲಾನ್ ಇದೆ, ಫ್ಯೂಚರಲ್ಲಿ ತಗೊಳ್ಳೋಣ. ಬಟ್ ನಂಗೆ ಇದಂತೂ ಸಖತ್ ಫೇವ್ರೆಟ್ ಆ್ಯಂಡ್ ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ. ಸೊ ಎಸ್, ಇದು ಬಂದು ನನ್ನ ಪುಟಾಣಿ ಚಾಂದ್ಬಾಲಿ. ಎರಡು ಸೇರಿ 9 grams ಇದೆ, ಈಚ್ ಬಂದು 4.5 grams ಇದೆ. ನೀವು ಬೇಕಾದರೆ ಡಿಸೈನ್ ನಾನು ಕಂಪ್ಲೀಟ್ ಆಗಿ ಹಾಕಿರ್ತೀನಿ, ನೀವು ಮಾಡಿಸ್ಕೋಬಹುದು ಇದನ್ನ. ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಎಲ್ಲಿಂದಪ್ಪ ಅಂದರೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಂದ ನಾನು ಪರ್ಚೇಸ್ ಮಾಡಿದ್ದು 2 years ಬ್ಯಾಕ್ ಅಕ್ಷಯ ತೃತೀಯಕ್ಕೆ ಪರ್ಚೇಸ್ ಮಾಡಿದ್ದು. ಅವಾಗ ನನಗೆ ಇದರದ್ದು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 51,000 ಏನೋ ಆಗಿತ್ತು. ಲೈಕ್ ವಿತ್ GST ಎಲ್ಲ ಸೇರಿ ನನಗೆ 51,000 ಆಗಿತ್ತು. ಇವಾಗ ಡೆಫಿನೆಟ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಬಿಕಾಸ್ ಇವಾಗ ಚಿನ್ನದ ಬೆಲೆ ಕೂಡ ತುಂಬ ಜಾಸ್ತಿ ಆಗಿದೆ ಅಲ್ವಾ. ಸೊ ಇವಾಗ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಬಟ್ ಅವಾಗ ಚಿನ್ನದ ಬೆಲೆ ಕೂಡ ಇದ್ದಿದ್ದು 4,700, 500 ಆ ರೀತಿ ಏನೋ ಇತ್ತು. ಸೊ ಅವಾಗ ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಇದನ್ನ. ಆ್ಯಂಡ್ ಫ್ರೆಂಡ್ಸ್, ತುಂಬ ಜನ ನನಗೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ನ ಕೂಡ ಕೇಳ್ತಾ ಇದ್ದೀರಾ, ನಿಮ್ಮ ಲಿಪ್ಸ್ಟಿಕ್ ಕಲೆಕ್ಷನ್ ತೋರಿಸಿ ಸುಪ್ರಿಯಾ ಅಂತ. ಸೊ ಇಲ್ಲಿ ಕೆಲವೊಂದಿದೆ, ಸ್ವಲ್ಪ ಲಿಪ್ಸ್ಟಿಕ್ಸ್ ತಗೊಂಡು ಹೋಗಿದ್ದಾರೆ, ಸ್ವಲ್ಪ ಲಿಪ್ಸ್ಟಿಕ್ಸ್ನ ನನ್ನ ಸಿಂಬಾ ಆಟ ಆಡೋಕೆ ತೊಗೊಂಡು ಎಲ್ಲೆಲ್ಲಿ ಬಿಸಾಕಿದನೋ ಗೊತ್ತಿಲ್ಲ. ಬಟ್ ಇದನ್ನು ಫುಲ್ ತುಂಬಿ ಇನ್ನೂ ಇರುವಷ್ಟು ಲಿಪ್ಸ್ಟಿಕ್ಸ್ ಇತ್ತು. ಸೊ ಇಲ್ಲಿ ನೋಡಿದ್ರೆ ನೀವು ನಾನು ತುಂಬ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಫಸ್ಟ್ ಇವಾಗ ನಾನು ಸ್ಯಾರಿ ಉಟ್ಕೋತೀನಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ನಾನು ಯೂಸ್ ಮಾಡುವಂಥ ಲಿಪ್ಸ್ಟಿಕ್ ಬಂದ್ಬಿಟ್ಟು
ಇದು. ಸೊ ಇದು ಬಂದು ಮಾಮಾ ಅರ್ಥದ್ದು, ಅಗೇನ್ ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಯೂಸ್ ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಮಾಮಾ ಅರ್ಥದ್ದು 08 ರೆಡ್ ಕಾರ್ಬೆರಿ ಮತ್ತೆ 03 ನ್ಯೂಡ್ ಟೀ ಅಂತ ಈ ಎರಡು ಲಿಪ್ಸ್ಟಿಕ್ನ ಮಿಕ್ಸ್ ಮಾಡಿ ನಾನು ಹಚ್ತೀನಿ. ನಾನು ಅದನ್ನ ಸಾಕಷ್ಟು ಸತಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಿ ಹಚ್ತೀನಿ ಅಂತ. ಸೊ ಅದೊಂಥರ ತುಂಬಾ ಒಳ್ಳೆ ಶೇಡ್ ಬರುತ್ತೆ, ಅದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗು ಕೂಡ ಇರುತ್ತೆ. ಸೊ ಮಾಮಾ ಅರ್ಥದ್ದು ಈ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀನಿ ಹೊರಗಡೆ ಹೋದಾಗ. ಇವಾಗ ನಾನು ಅಪ್ಲೈ ಮಾಡಿರುವಂಥ ಲೈಕ್ ಈ ಒಂದು ಲಿಪ್ಸ್ಟಿಕ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಮಾಮಾ ಅರ್ಥದ್ದೇನೆ 06 ಮೆಲನ್ ರೆಡ್ ಅಂತ. ಇದಂತೂ ನಮ್ಗೆ ತುಂಬಾ 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 ಫೇವ್ರೇಟ್. ಇದರದ್ದು ನಾವು ಪರ್ಚೇಸ್ ಮಾಡಿದ್ರೆ ಒಂದು 2-3 ಲಿಪ್ಸ್ಟಿಕ್ ಸ್ಟಿಕ್ನ ಖಾಲಿ ಮಾಡಿದ್ದೀವಿ. ಸೊ ನನಗೆ ತುಂಬಾ ಇಷ್ಟ ಇದು. ಸೊ ಇದು 06 ಮೆಲನ್ ರೆಡ್, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಂಡ್ ನಿಮಗೆ ತುಂಬಾ ನ್ಯೂಡ್ ಲಿಪ್ಸ್ಟಿಕ್ಸ್ ಇಷ್ಟ ಅಂತ ಅಂದ್ರೆ ನೀವು ಮೆಬೆಲಿನ್ದು ಈ ಒಂದು 657 ನ್ಯೂಡ್ ಮಿರಾಕಲ್ ಅಂತ ಬರುತ್ತೆ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಿದೆ. ಸೊ ಇದನ್ನ ಯೂಸ್ ಮಾಡ್ಬೋದು. ನಾನು ನ್ಯೂಡ್, ಟೋಟಲಿ ನ್ಯೂಡ್, ನನಗೆ ಬೇರೆ ಇನ್ನೇನು ಬೇಡ ಅಂದಾಗ ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಅಂಡ್ ಅದಲ್ಲದೆ ಟಿಂಟ್ ಅಂದ್ರೆ ಲಿಪ್ ಗ್ಲಾಸ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ಸ್ವಿಸ್ ಬ್ಯೂಟಿದ್ದು ಈ ಒಂದು ಲಿಪ್ ಗ್ಲಾಸ್ ತುಂಬಾನೇ ಚೆನ್ನಾಗಿದೆ ಆಯ್ತಾ, ಲೈಕ್ ತೋರಿಸ್ತೀನಿ ನೋಡಿ. ನೋಡಿ ತುಂಬಾನೇ ಗ್ಲಾಸಿ ಎಫೆಕ್ಟ್ ಕೊಡುತ್ತೆ, ಸಕ್ಕತ್ತಾಗಿದೆ ಸ್ವಿಸ್ ಬ್ಯೂಟಿದು. ಇದು ಬಂದು ಇದ್ರದ್ದು ಶೇಡ್ ಬಂದ್ಬಿಟ್ಟು 05 ಇದ್ರದ್ದು ಶೇಡ್ ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್. ಸೊ ಇದನ್ನ ಯೂಸ್ ಮಾಡ್ಬೋದು ನೀವು. ಅಂಡ್ ಇನ್ನೊಂದು ಲಿಪ್ಸ್ಟಿಕ್ ಕೂಡ ತುಂಬಾ ರಿಕ್ವೆಸ್ಟ್ ಬರುತ್ತೆ, ಅದು ಆಕ್ಚುಲಿ ಸಿಂಬಾ ಒಂದು ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಮಾಮಾ ಅರ್ಥಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿದೆ, 14 ಪೀಚ್ ನ್ಯೂಡ್ ಅಂತ. ಇದು ಕೂಡ ಅಷ್ಟೇ ಒಂದು ನ್ಯೂಡ್ ಲಿಪ್ಸ್ಟಿಕ್. ಇದು ತುಂಬಾ ನ್ಯೂಡ್ ಶೇಡ್ ಬೇಕು ಅನ್ನೋರಿಗೆ ಈ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿರುತ್ತೆ. ಒಂಥರ ನ್ಯೂಡಿಶ್ ಪಿಂಕಿಶ್ ಕಲರ್ ಕೊಡುತ್ತೆ, ಇದು ಸಕ್ಕತ್ತಾಗಿರುತ್ತೆ. ಅಂಡ್ ಇನ್ನೊಂದು ತುಂಬಾ ರೆಡ್ ಶೇಡ್ ಬೇಕು, ತುಂಬಾ ಮರೂನ್ ರೆಡ್ ಶೇಡ್ ಬೇಕು ಅಂತಂದ್ರೆ ಇದ್ರದ್ದು ಶೇಡ್ ನಂಬರ್ ಇಲ್ಲ, ಹೊಟ್ಟೋಗ್ಬಿಟ್ಟಿದೆ. ಬಟ್ ಈ ಮಾಮಾ ಅರ್ಥಲ್ಲಿ ಈ ಒಂದು ಶೇಡ್ ತುಂಬಾ ಚೆನ್ನಾಗಿದೆ. ಈ ತರ ಫುಲ್ ಮರೂನ್ ರೆಡ್ ಬರುತ್ತೆ. ಅಪ್ಲೈ ಮಾಡಿದಾಗ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರದ್ದು ಕಲರ್. ತುಂಬಾ ಹೆವಿ ಮೇಕಪ್ ಮಾಡ್ಕೊಂತೀವಲ್ಲ ಆ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ. ಸೊ ಇದು ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ ಮಾಮಾ ಅರ್ತ್ ಲಿಪ್ಸ್ಟಿಕ್ಸ್ ಇವಾಗ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಮೆಬೆಲಿನ್ದು ಕೂಡ ಯೂಸ್ ಮಾಡ್ತೀನಿ. ಮತ್ತೆ ಕಲರ್ ಬಾರ್ದು ಕೂಡ ಇನ್ನೊಂದಿದೆ, ಅದ್ರದ್ದು ಶೇಡ್ ನಂಬರ್ ನಂಗೆ ನೆನಪಾಗ್ತಿಲ್ಲ, ಅದು ಆಕ್ಚುಲಿ ನಂದು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಆಫೀಸ್ಗೆ. ಸೊ ಕಲರ್ ಬಾರ್ದು ಆ ಲಿಪ್ಸ್ಟಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಅಂಡ್ ನಿಮಗೆ ತುಂಬ ಹೈಯರ್ ಎಂಡ್ ಲಿಪ್ಸ್ಟಿಕ್ಸ್ ಬೇಕು ಅಂದರೆ ನೀವು ಮ್ಯಾಕ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ಬೋದು. ನಾವು ಇನ್ನೂ ಹೈಯರ್ ಎಂಡ್ ಲಿಪ್ಸ್ಟಿಕ್ಸ್ನ ಪರ್ಚೇಸ್ ಮಾಡಿಲ್ಲ ಟು ಬಿ ಹಾನೆಸ್ಟ್. ಬಟ್ ಆದಷ್ಟು ಬೇಗ ಒಂದು ಮ್ಯಾಕ್ ಲಿಪ್ಸ್ಟಿಕ್ ಆದರೂ ತಗೋಬೇಕು. ಏನಪ್ಪ ಅಂದರೆ ಅದರದ್ದು 2,500 ಆ ಒಂದು ರೇಟ್ ನೋಡ್ಬಿಟ್ಟೆ ಓಕೆ ಬೇಡ ಬಿಡು ಇಷ್ಟೇ ಸಾಕು ಅಂತ ಅನ್ಸ್ಬಿಡುತ್ತೆ. ಬಟ್ ಒಂದು ಮ್ಯಾಕ್ ಲಿಪ್ಸ್ಟಿಕ್ ಇರಬೇಕು ಅಲ್ವಾ, ನೋಡೋಣ ಆದಷ್ಟು ಬೇಗ ತಗೊಳ್ಳೋಣ. ಸೊ ಎಸ್ ಫ್ರೆಂಡ್ಸ್, ಇದಷ್ಟು ಬಂದು ನನ್ನ ಲಿಪ್ಸ್ಟಿಕ್ ಶೇಡ್ಸ್ ನಾನು ಯೂಸ್ ಮಾಡುವಂಥದ್ದು. ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ನ್ಯೂಡ್ ಲಿಪ್ಸ್ಟಿಕ್ ಅಲ್ಲಿ ನಾನು ಯೂಸ್ ಮಾಡೋದು ಮೇನ್ ಬಂದ್ಬಿಟ್ಟು ಮೆಬೆಲಿನ್ ಯೂಸ್ ಮಾಡ್ತೀನಿ, ಮಾಮಾ ಅರ್ತ್ ಯೂಸ್ ಮಾಡ್ತೀನಿ. ಸೊ ಇದೆರಡನ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಜಾಸ್ತಿ ಇಷ್ಟ ಇದು ಮೆಬೆಲಿನ್ ಮತ್ತು ಮಾಮಾ ಅರ್ಥದ್ದು ನ್ಯೂಡ್ ಶೇಡ್ಸ್. ಅಂಡ್ ನಮ್ಮ ಡ್ರೆಸ್ಸಿಂಗ್ ಟೇಬಲ್ನ ತೋರಿಸಿ ಅಂತ ಕೂಡ ಕೇಳ್ತಾ ಇದ್ರಿ. ಬನ್ನಿ ಒಂದು ಚಿಕ್ಕ ಝಲಕ್ ಕೊಡ್ತೀನಿ. ಟೋಟಲ್ ಮೆಸ್ಡ್ ಅಪ್ ಡ್ರೆಸ್ಸಿಂಗ್ ಟೇಬಲ್ ಇದು. ಸೊ ನೋಡ್ಬೋದು ಟಾಪ್ ಫ್ಲೋರಲ್ಲಿ ಸುಮ್ಮನೆ ಅನಾನಿಮಸ್ ಥಿಂಗ್ಸ್ ಇಟ್ಟಿದ್ದೇನೆ. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಕೂಡ ಅಷ್ಟೇ ಹಾಗೇನೇ ಇದೆ. ಥರ್ಡ್ ಫ್ಲೋರಲ್ಲಿ ಲಿಪ್ಸ್ಟಿಕ್ಸು, ಒಂದು ಸ್ವಲ್ಪ ಇಲ್ಲಿ ನಮ್ಮ ಐ ಶ್ಯಾಡೋ ಪ್ಯಾಲೆಟ್ಸ್, ಇಲ್ಲಿ ಸ್ವಲ್ಪ ನೇಲ್ ಪಾಲಿಶ್ ಬ್ರಷಸ್ ಅದೆಲ್ಲ ಇದೆ. ಈ ಫ್ಲೋರಲ್ಲಂತೂ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ಫೌಂಡೇಶನ್ ಅದು ಇದು ಎಲ್ಲ ಕಂಪ್ಲೀಟ್ ಮಶಪ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಮಗೆ ಬಂದಿರುವಂತಹ PRs ಅಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ ನಾವು ಯೂಸ್ ಮಾಡ್ತೀವಲ್ಲ ಆ ಬ್ರ್ಯಾಂಡ್ಸ್ನ ಮಾತ್ರ ಇಲ್ಲಿಟ್ಟಿದ್ದೀವಿ, ಅದಲ್ಲಂತೆ ಬೇರೆ ಯಾವುದೂ ಇಟ್ಟಿಲ್ಲ. ಸೊ ಟೋಟಲ್ ಆಗಿ ಹೀಗೆ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಇದನ್ನ ಕೂಡ ಕ್ಲೀನ್ ಮಾಡಬೇಕು. ಆ್ಯಂಡ್ ಫ್ರೆಂಡ್ಸ್, ಎಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ಏನಾದರೂ ನಿಮಗೆ ಇವತ್ತಿನ ವ್ಲಾಗ್ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಪುಟ್ಟ ಲೈಕ್ ಮಾಡಿ ಆಯಿತಾ. ಆ್ಯಂಡ್ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಇತ್ತೀಚೆಗೆ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಅನ್ನೋದು ರೀಸನ್ ಆದರೂ ಅಟ್ಲೀಸ್ಟ್ ತಿಳಿಸಿ. ಲೈಕ್ ಏನು ಚೇಂಜಸ್ ಮಾಡಬೇಕು ಅದನ್ನು ಆದಷ್ಟು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮುಂಚೆಲ್ಲ ತುಂಬ ಪ್ರೀತಿ ತೋರಿಸ್ತಾ ಇದ್ರಿ, ಇತ್ತೀಚೆಗೆ ಪ್ರೀತಿ ತೋರಿಸೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಪ್ಲೀಸ್ ಹಾಗೆಲ್ಲ
ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾವು ವಿಡಿಯೋಸ್ ಮಾಡ್ತಾ ಇರೋದೇ ನೀವೆಲ್ಲರೂ ನೋಡಿ ಅದನ್ನು ಖುಷಿ ಪಡಲಿ, ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿ ಅದರಿಂದ ಅಂತ. ಸೊ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಅಂತ ಗೊತ್ತಾಗೋದು ನಿಮ್ಮ ಲೈಕ್ ಹಾಗೂ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಕಾಮೆಂಟ್ ಮೇನ್ ಅದ್ರ ಮೂಲಕ. ಸೊ ಕಾಮೆಂಟ್ ಮಾಡಿ ಕೂಡ ತಿಳಿಸಿ. ನಾನು ಆದಷ್ಟು ಎಲ್ಲರಿಗೂ ಇತ್ತೀಚೆಗೆ ಕಾಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಕಾಮೆಂಟ್ ಮಾಡಿ. ಆ್ಯಂಡ್ ಎಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನೀವೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.